ಹಾಯ್ ಸ್ನೇಹಿತರೆ, ನಮ್ಮ ಮನೆ ಊಟ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದು ತರಕಾರಿ ಹಾಕಿ ಸಾಗು ಮಾಡಿದ್ದೀನಿ. ಇದು ಚಪಾತಿ ದೋಸೆಗೆಲ್ಲ ಸೂಪರಾಗಿರುತ್ತೆ ಸೈಡ್ ಡಿಶ್ಶು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಿಮ್ಗೆ ಬೇಕಾಗಿರೋ ತರಕಾರಿಗಳನ್ನು ಹಚ್ಚಿಟ್ಕೊಳ್ಳಿ. ಆಮೇಲೆ ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ಗರಂ ಮಸಾಲ, ನಾನು ಬಂದು ಖಾರದ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡೂ ಎತ್ತಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ನೀರು. ಮಿಕ್ಸಿ ಜಾರ್ ಎತ್ತಿಟ್ಟಿದ್ದೀನಿ. ಅದರಲ್ಲಿ ಫಸ್ಟು ತೆಂಗಿನಕಾಯಿ ತುರಿನ ಹಾಕಿ ನೀರು ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಬಿ ಎತ್ಕೊಳ್ಳೋಣ. ಆಮೇಲೆ ಕುಕ್ಕರ್ ಇಟ್ಟು ಕುಕ್ಕರಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಎತ್ತಿಟ್ಟಿರುವ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ. ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಆಮೇಲೆ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ನೀರು ಮತ್ತು ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟು ಸೇರಿಸಿ ಚೆನ್ನಾಗಿ ಬೆರೆಸ್ಬಿಟ್ಟು ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು 2 ರಿಂದ 3 ವಿಸಿಲ್ ಬಿಡಿ. ಚೆನ್ನಾಗಿ ಬೆಂದು ಬರುತ್ತೆ ನೋಡಿ. ಇವಾಗ ಸೂಪರಾಗಿದೆ. ಬಿಸಿ ಬಿಸಿ ಚಪಾತಿ ದೋಸೆ ಜೊತೆಗೆ ಸರ್ವ್ ಮಾಡಿ ಸೂಪರಾಗಿರುತ್ತೆ. ಇವತ್ತು ನಾನು ಬಂದು ರೆಡಿಮೇಡ್ ಬರೋಟಾಗೆ ಇಟ್ಕೊಂಡು ತಿಂದ್ವಿ. ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ.